Dear student, this is in text question. ನಾವು ಇಲ್ಲಿವರೆಗೂ ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಏನು ತಿಳ್ಕೊಂಡ್ವಿ ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಕೆಲವೊಂದು. ಓಕೆ, ಇನ್ ಟೆಕ್ಸ್ಟ್ ಕ್ವಶನ್ ಏನಿದೆ ಇಲ್ಲಿ, ಫಸ್ಟ್ ಒನ್, ಹೌ ವುಡ್ ಯು ಡಿಟರ್ಮೈನ್ ದಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ದಿ ಸಿಸ್ಟಮ್ Mg2+ ಅಂಡ್ ದೆನ್ Mg. ಯಾವುದೋ ಒಂದು ಮೆಟಲ್ ಕೊಟ್ಟಿದ್ದಾರೆ, ಮೆಗ್ನೀಷಿಯಂ. ಈ ಮೆಗ್ನೀಷಿಯಂ ಅದರ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಹೇಗೆ ನೀವು ಡಿಟರ್ಮೈನ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾನು ಹೇಳಿದ್ದೆ SH ನ ತಗೊಂತಾ ಇದ್ದೀವಿ, ಅಥವಾ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್. ಟು ಡಿಟರ್ಮೈನ್ ದಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ದಿ ಅದರ್ ಎಲೆಕ್ಟ್ರೋಡ್. ಅಂದ್ರೆ ಈಗ ಎರಡು ಎಲೆಕ್ಟ್ರೋಡ್ ಇದೆ, ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಒಂದು, ಇದು ಅನ್ನೌನ್ ಎಲೆಕ್ಟ್ರೋಡ್. ಇದರ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ನಮಗೆ ಗೊತ್ತಿಲ್ಲ, ಇದನ್ನ ಫೈಂಡ್ ಔಟ್ ಮಾಡಬೇಕು. ಯಾವ್ದಿದು? ಮೆಗ್ನೀಷಿಯಂ ಅನ್ಕೋಣ. ಈ ಮೆಗ್ನೀಷಿಯಂ ನ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾನು ಯಾವ್ದು ತಗೊಂತಿದ್ದೀನಿ? SHE ತಗೊಂತಾ ಇದ್ದೀನಿ. ಎರಡು ಎಲೆಕ್ಟ್ರೋಡ್ ಆಯ್ತು, ಒಂದು SHE ಅಥವಾ ರೆಫರೆನ್ಸ್ ಎಲೆಕ್ಟ್ರೋಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಅನದರ್ ಒನ್ ಅನ್ನೌನ್ ಎಲೆಕ್ಟ್ರೋಡ್. ಯಾವುದು? ಮೆಗ್ನೀಷಿಯಂ. ಮೆಗ್ನೀಷಿಯಂ ಅಂತ ಗೊತ್ತು, ಬಟ್ ಮೆಗ್ನೀಷಿಯಂ ಪೊಟೆನ್ಶಿಯಲ್ ಗೊತ್ತಿಲ್ಲ, ಎಲೆಕ್ಟ್ರೋಡ್ ಪೊಟೆನ್ಶಿಯಲ್. ಅದನ್ನ ನಾನು ಫೈಂಡ್ ಔಟ್ ಮಾಡಬೇಕು ಬೈ ಯೂಸಿಂಗ್ SHE. ಆಗ ಎರಡು ಎಲೆಕ್ಟ್ರೋಡ್ ಆಯ್ತು, ಈಗ ಹೈಡ್ರೋಜನ್ ಎಲೆಕ್ಟ್ರೋಡ್, ಅನದರ್ ಒನ್ ಇಸ್ ಮೆಗ್ನೀಷಿಯಂ ಎಲೆಕ್ಟ್ರೋಡ್. ಇದನ್ನ ರೈಟ್ ಸೈಡ್ ಯಾವ್ದು ತಗೋಬೇಕು ಅಂಡ್ ದೆನ್ ಲೆಫ್ಟ್ ಸೈಡ್ ಯಾವ್ದು ತಗೋಬೇಕು ಅನ್ನೋದನ್ನ ಫಸ್ಟ್ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಆಗ ಮೆಗ್ನೀಷಿಯಂ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾವುದು ಈಸಿಯಾಗಿ ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ಳುತ್ತೋ ಅದನ್ನ ಆಕ್ಸಿಡೇಷನ್ ಅಂತ ಇಂಡಿಕೇಟ್ ಮಾಡ್ತಿದ್ವಿ. ಆಲ್ಮೋಸ್ಟ್ ಆಲ್ ಕೊಟ್ಟಿರ್ತಕ್ಕಂಥದ್ದು ಮೆಗ್ನೀಷಿಯಂ. ಮೆಗ್ನೀಷಿಯಂ ಇಸ್ ಒನ್ ಆಫ್ ದಿ ಆಲ್ಕಲೈನ್ ಅರ್ತ್ ಮೆಟಲ್. Easily loss of electron takes place. That's why we indicate as an oxidation ಅಂತ ಇಂಡಿಕೇಟ್ ಮಾಡ್ತೀವಿ. ಮೆಗ್ನೀಷಿಯಂ ಈಸಿಯಾಗಿ ಆಕ್ಸಿಡೈಸ್ ಆಗುತ್ತೆ. ಏನಕ್ಕೆ? ಟು ಅಟೈನ್ ದಿ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆಲ್ರೆಡಿ ಯು ನೋ ದಟ್ ಆಲ್ಕಲಿ ಮೆಟಲ್ಸ್ ಅಂಡ್ ದೆನ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಈಸಿಲಿ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಹೌದಲ್ವಾ? ಹಾಗಾದ್ರೆ ಆಕ್ಸಿಡೇಷನ್ ಆಗ್ತಕ್ಕಂಥವನ್ನ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ? ಆನೋಡ್ ಅಂತ ಕನ್ಸಿಡರ್ ಮಾಡ್ತೀನಿ. ರಿಡಕ್ಷನ್ ಆಗ್ತಕ್ಕಂಥವನ್ನ ನಾನು ಕ್ಯಾಥೋಡ್ ಅಂತ ಕನ್ಸಿಡರ್ ಮಾಡ್ತೀನಿ. ದಿಸ್ ಈಸ್ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್, ವಿ ಕನ್ಸಿಡರ್ ಆಸ್ ಆನ್ ಆನೋಡ್. ಓಕೆ, ಬರ್ಕೊಳ್ಳೋಣ. ಸೆಟಪ್ ಹೇಗಿದೆ? ಲೆಫ್ಟ್ ಸೈಡ್ ಅಲ್ಲಿ ನಾವು ಯಾವ್ದು ತಗೋಬೇಕು? ಮೆಗ್ನೀಷಿಯಂ ತಗೋಬೇಕಾಗತ್ತೆ. ಬಿಕಾಸ್ ಆಫ್ ಈಸಿಲಿ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್, ಈಸಿಲಿ ಲಾಸ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್. ಆಕ್ಸಿಡೇಷನ್ ಆಗುತ್ತೆ. ಆಕ್ಸಿಡೇಷನ್ ಆಫ್ ಸೆಲ್ ರಿಟರ್ನ್ ಇನ್ ಲೆಫ್ಟ್ ಸೈಡ್ ಆನೋಡ್, ರಿಡಕ್ಷನ್ ಆಫ್ ಸೆಲ್ ರಿಟರ್ನ್ ಇನ್ ರೈಟ್ ಸೈಡ್ ಕ್ಯಾಥೋಡ್. ಓಕೆ, ಆಕ್ಸಿಡೇಷನ್ ಆಫ್ ಸೆಲ್. ಓಕೆ, ನೆಕ್ಸ್ಟ್ ದಿಸ್ ಇಸ್ ಮೆಗ್ನೀಷಿಯಂ. ಮೆಗ್ನೀಷಿಯಂ, ದಿಸ್ ಒನ್ ಮೆಗ್ನೀಷಿಯಂ ಸಲ್ಫೇಟ್. ಅಥವಾ ಇಲ್ಲಿ ಯಾವ ಅಯಾನ್ಸ್ ಇರುತ್ತೆ? ಮೆಗ್ನೀಷಿಯಂ ಅಯಾನ್ ಇರುತ್ತೆ, Mg2+ ಅಯಾನ್ ಇರುತ್ತೆ. ಹಿಯರ್ MgSO4, Mg2+ ಅಯಾನ್ಸ್ ಅಂಡ್ ದೆನ್ SO4 2- ಅಯಾನ್ಸ್ ಇದರೊಳಗಡೆ ಇರುತ್ತೆ. Mg is dipped in Mg2+. That's why indicates an Mg2+ and then Mg ಅಂತ ಇಂಡಿಕೇಟ್ ಮಾಡಿದೀವಿ. This is half cell. ಇದರ ಪೊಟೆನ್ಶಿಯಲ್ ಅನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾನು ಹೈಡ್ರೋಜನ್ ಎಲೆಕ್ಟ್ರೋಡ್ ಅನ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಹೈಡ್ರೋಜನ್ ಎಲೆಕ್ಟ್ರೋಡ್. Okay, this one H2 gas, 1 bar pressure. Okay, this one 1 molar HCl. Here ಏನಿರುತ್ತೆ? H+ ions ಇರ್ತವೆ, Cl- ಆಲ್ಮೋಸ್ಟ್ ಆಲ್ H+ ions ಇದೆ. Okay, this will connected with externally
through voltmeter and then internally connected with salt bridge. ಓಕೆ, ಈಗ ನಾನು ಲೆಫ್ಟ್ ಸೈಡ್ ಅಲ್ಲಿ ಏನಾಗ್ತಾ ಇದೆ, ಆಕ್ಸಿಡೇಷನ್ ಆಗ್ತಾ ಇದೆ, ರೈಟ್ ಸೈಡ್ ಅಲ್ಲಿ ಏನಾಗ್ತಾ ಇದೆ, ರಿಡಕ್ಷನ್ ಆಗ್ತಾ ಇದೆ. ಓಕೆ, ದಿಸ್ ಒನ್ ಆನೋಡ್, ದಿಸ್ ಒನ್ ಕ್ಯಾಥೋಡ್. ನಾನು ಫೈಂಡ್ ಔಟ್ ಮಾಡಬೇಕಾಗಿದೆ ಏನು, ಡಿಟರ್ಮೈನ್ ದಿ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಅಂತ ಇಂಡಿಕೇಟ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ E naught cell is equal to the E naught cathode minus E naught anode ಅಥವಾ E right minus E left ಅಂತ ಬರ್ಕೋಬಹುದು. ಓಕೆ, ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಕ್ಯಾಥೋಡ್ ಯಾವ್ದಿದು, ಹೈಡ್ರೋಜನ್ ಎಲೆಕ್ಟ್ರೋಡ್ ಎಷ್ಟು, 0 ವೋಲ್ಟ್ ಮೈನಸ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಆನೋಡ್, ದಿಸ್ ಒನ್ E naught cell. ಓಕೆ, ಇನ್ ಕೇಸ್ ನಾವು ಲಿಸ್ಟ್ ಅಲ್ಲಿ ತೆಗೆದು ನೋಡಿದಾಗ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಆನೋಡ್ ಯಾವ್ದು ಇಲ್ಲಿ, ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಆನೋಡ್ ಹಿಯರ್ ಮೆಗ್ನೀಷಿಯಂ 2+ ಮೆಗ್ನೀಷಿಯಂ, ದಿಸ್ ಒನ್. ನೋಡಿ, ನಾನು ಎಕ್ಸ್ಪೆರಿಮೆಂಟಲ್ ಸೆಟಪ್ ಮಾಡಿದ್ದೀನಿ. ಸೆಟಪ್ ಮಾಡಿದಾಗ ಈಗ ಒಂದು ಪೊಟೆನ್ಶಿಯಲ್ ಡೆವಲಪ್ ಆಗುತ್ತೆ. ಆ ಪೊಟೆನ್ಶಿಯಲ್ ನಾನು E naught ಸೆಲ್ ಅಂತ ಕರಿತೀನಿ. E naught cell is equal to minus of E naught mg 2+ mg ಆಗಿರುತ್ತೆ. ಇಲ್ಲಿ ಏನು ವ್ಯಾಲ್ಯೂ ಬರುತ್ತಲ್ಲ ಅದು ನೆಗೆಟಿವ್ ವ್ಯಾಲ್ಯೂ ಆಗಿರುತ್ತೆ. ಇನ್ ಕೇಸ್ ಪೊಟೆನ್ಶಿಯಲ್ ನಾವು ನೋಡಿದಾಗ 2.36 ಬರುತ್ತೆ, 2.36 ಅನ್ಕೊಳ್ಳಿ. ಹಿಯರ್ E naught cell ವ್ಯಾಲ್ಯೂ ಎಷ್ಟಾಗಿರುತ್ತೆ, 2.36. This is the E naught cell value is equal to minus E naught mg 2+ mg ಆಗಿರುತ್ತೆ. ಅಂಡ್ ದೆನ್ ಮೈನಸ್ ನನಗೆ ಬೇಕಾಗಿರೋದು ಯಾವುದು, ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ದಿ mg2+ ಅಂಡ್ ದೆನ್ mg, ಅದನ್ನು ಬರ್ಕೊಳ್ಳಿ. mg ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ mg2+ ಅಂಡ್ ದೆನ್ mg is equal to, ಇಲ್ಲಿ ಮೈನಸ್ ಇರೋದು ಪ್ಲಸ್ ನ ಮಾಡ್ಕೊಂಡಿದೆ ಅಂದ್ರೆ ಈ ವ್ಯಾಲ್ಯೂ ಏನಾಗಿರುತ್ತೆ, minus 2.36 ವೋಲ್ಟ್. This is the electrode potential of mg2+ mg ಅಥವಾ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಆಫ್ ಸಿಸ್ಟಮ್ mg2+ mg ಆಗಿರುತ್ತೆ. ಸರ್, ಈ ವ್ಯಾಲ್ಯೂ ನೀವು ಹೆಂಗ್ ತಗೊಂಡ್ರಿ, ಆಕ್ಚುಯಲ್ ಆಗಿ ನಾವು ಎಕ್ಸ್ಪೆರಿಮೆಂಟಲಿ ಡಿಟರ್ಮೈನ್ ಮಾಡಬೇಕು. ನಾನು ಥಿಯರಿಟಿಕಲಿ ಇಷ್ಟು ಹೇಳ್ಬೋದು. ನಾನು ಥಿಯರಿಟಿಕಲಿ ಎಕ್ಸ್ಪೆರಿಮೆಂಟಲಿ ನಾನು ಕಂಡಕ್ಟ್ ಮಾಡಿದಾಗ ಈ ವೋಲ್ಟ್ ಮೀಟರ್ ಅಲ್ಲಿ ಎಷ್ಟು ಬಂದಿದೆ ವ್ಯಾಲ್ಯೂ, 2.36. ಓಕೆ, ನಾನು ಇದನ್ನ ಟೇಬಲ್ ಅಲ್ಲಿ ನೋಡ್ಕೊಂಡಿದ್ದೀನಿ. ಬಟ್ ಆಕ್ಚುಯಲ್ ಆಗಿ ನೀವು ಏನಾದ್ರೂ ಕೇಳಿದ್ರೆ ಯಾವ ರೀತಿ ಡಿಟರ್ಮೈನ್ ಮಾಡ್ತೀರಾ ಅಂತ ಥಿಯರಿಟಿಕಲಿ ನೀವು ಇಲ್ಲಿವರೆಗೂ ಬರೀಬಹುದು. ಎಕ್ಸ್ಪೆರಿಮೆಂಟಲಿ ಕಂಡಕ್ಟ್ ಮಾಡಿದಾಗ ಈ ವ್ಯಾಲ್ಯೂನ ನಾನು ಇಲ್ಲಿ ಹಾಕ್ಬೇಕಾಗತ್ತೆ, ಇಲ್ಲಿ E naught ಸೆಲ್ಗೆ ಹಾಕ್ಬೇಕಾಗತ್ತೆ. E naught ಸೆಲ್ಗೆ ಹಾಕಿದಾಗ E naught 2.36 is equal to minus E naught of mg2+ mg ಆಗಿರುತ್ತೆ. ನಮಗೆ ಬೇಕಾಗಿರೋದು ಇದರ ವ್ಯಾಲ್ಯೂ, ಹಾಗಾಗಿ ಇಲ್ಲಿ ತಗೊಂಡ್ರೆ minus of 2.36 ವೋಲ್ಟ್ ಆಗಿರುತ್ತೆ. ನೋಡಿ, ಸೆಕೆಂಡ್ ಇಂಟೆಕ್ಸ್ ಕ್ವಶನ್ ಹೀಗಿದೆ. ಕೆನ್ ಯು ಸ್ಟೋರ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇನ್ ಎ ಜಿಂಕ್ ಪಾಟ್? ಜಿಂಕ್ ಪಾಟ್ ಅಲ್ಲಿ ಕಾಪರ್ ಸಲ್ಫೇಟ್ ಅನ್ನ ನಾನು ಸ್ಟೋರ್ ಮಾಡಬಹುದಾ, ಆಗುತ್ತಾ ಇಲ್ಲ ಒಂದ್ಸರಿ ಚೆಕ್ ಮಾಡೋಣ. ಓಕೆ, ಹಿಯರ್ already you know that electrode potential of copper ಅಥವಾ copper 2+ copper is equal to ಎಷ್ಟಿದೆ, 0.0.3
0.34 volt. Okay, next, electrode, standard electrode potential of zinc 2 plus zinc is equal to minus 0.76 volt. 0.76 volt. ಇದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಕಾಪರ್ ಸಲ್ಫೇಟ್ ಜಿಂಕ್ ಇದೆ, ಕಾಪರ್ ಅಂಡ್ ದೆನ್ ಜಿಂಕ್ ಇದೆ ಅನ್ಕೊಳ್ಳಿ. ಇವೆರಡು ಮಧ್ಯೆ ನಾನು ಯಾವುದು ಈಸಿಯಾಗಿ ಆಕ್ಸಿಡೇಷನ್ ಆಗುತ್ತೆ, ಯಾವುದು ರಿಡಕ್ಷನ್ ಆಗಬಹುದು ಅಂತ ಕನ್ಸಿಡರ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದ್ದೆ, ಜಿಂಕ್ ಈಸಿಲಿ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಏನ್ ಫಾರ್ಮೇಶನ್ ಆಗುತ್ತೆ, ಜಿಂಕ್ ಗಿವ್ ರೈಸ್ ಟು ಜಿಂಕ್ 2++ 2 ಎಲೆಕ್ಟ್ರಾನ್ ಆಗ್ಬಿಡುತ್ತೆ. 2 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂತಂದ್ರೆ ಜಿಂಕ್ 2+ ಆಗುತ್ತೆ. ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗುತ್ತೆ. ಇಟ್ ಬಿಕಮ್ಸ್ ಟು ಸ್ಟೇಬಲ್. ದಟ್ಸ್ ವೈ ಈಸಿಲಿ ಲಾಸ್ ಆಫ್ ಎಲೆಕ್ಟ್ರಾನ್ ಟೇಕ್ಸ್ ಪ್ಲೇಸ್. That's why we call it as an oxidation. This is the oxidation of cell. ಕಾಪರ್ ಏನಾಗಿರುತ್ತೆ, ಕಾಪರ್ 2+ ಇನ್ನ ಕನ್ಸಿಡರ್ ಮಾಡಿದಾಗ, ಕಾಪರ್ 2+ ion present in a solution, it receives 2 electron, give rise to copper solid. aqueous form ಅಲ್ಲಿ ಇರ್ತಕ್ಕಂಥದ್ದು, here solid ಇರ್ತಕ್ಕಂಥದ್ದು aqueous form ಗೆ ಹೋಗುತ್ತೆ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ಪೊಟೆನ್ಶಿಯಲ್ ನೋಡಿದೆ, ಕಾಪರ್ದು ಪ್ಲಸ್ 0.34 ಇದೆ. ಅಂದ್ರೆ ಯಾವುದು ಪಾಸಿಟಿವ್ ವ್ಯಾಲ್ಯೂ ಇರುತ್ತೋ ಅಥವಾ ಗ್ರೇಟರ್ ದಿ ಹೈಡ್ರೋಜನ್ ಇರುತ್ತೋ ಅದೆಲ್ಲ ಕೂಡ ಈಸಿಯಾಗಿ ರಿಡ್ಯೂಸ್ ಆಗುತ್ತೆ. ರಿಡ್ಯೂಸ್ ಆಗ್ತಾ ಇದೆ ಅಂದ್ರೆ ಇಟ್ ಆಕ್ಟ್ಸ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಇನ್ ಕೇಸ್ ಜಿಂಕ್ 2+ ಜಿಂಕ್ ಇದೆ, ಜಿಂಕ್ ಈಸಿಯಾಗಿ ಆಕ್ಸಿಡೇಷನ್ ಆಗುತ್ತೆ ಬಿಕಾಸ್ ಆಫ್ ಮೈನಸ್ ನೆಗೆಟಿವ್ ವ್ಯಾಲ್ಯೂ ಆಫ್ 0.76. ರಿಡಕ್ಷನ್ ಪೊಟೆನ್ಶಿಯಲ್ ಇಸ್ ವೆರಿ ಲೆಸ್. ರಿಡಕ್ಷನ್ ಆಗಲ್ಲ. ಓಕೆ, ದಟ್ಸ್ ವೈ ಇಟ್ಸ್ ಆಕ್ಟ್ಸ್ ಆಸ್ ಅನ್ ರಿಡಕ್ಷನ್ ಪೊಟೆನ್ಶಿಯಲ್ ಕಡಿಮೆ ಇದೆ. ಏನಕ್ಕೆ ಕಡಿಮೆ ಇದೆ? ಬಿಕಾಸ್ ಆಫ್ ಈಸಿಲಿ ಲಾಸ್ ಆಫ್ ಎಲೆಕ್ಟ್ರಾನ್, ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಇಟ್ ಆಕ್ಟ್ಸ್ ಆಸ್ ಅನ್ ರೆಡ್ಯೂಸಿಂಗ್ ಏಜೆಂಟ್, ಇಟ್ಸ್ ಆಕ್ಟ್ಸ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಕೇಳಿರ್ತಕ್ಕಂಥದ್ದು, ಕೆನ್ ಯು ಸ್ಟೋರ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇನ್ ಜಿಂಕ್ ಪಾಟ್? ಜಿಂಕ್ ಪಾಟ್ ಒಳಗೆ ನಾವು ಸ್ಟೋರ್ ಮಾಡಬಹುದಾ? ನೋ. ಹೇಗೆ ನೋಡಿಲಿ, ಆಕ್ಸಿಡೇಷನ್ ಆಗ್ತಕ್ಕಂಥದ್ದು ಲೆಫ್ಟ್ ಸೈಡ್ ಅಲ್ಲಿ ಯಾವುದು? ಕಾಪರ್, ಸಾರಿ ಜಿಂಕ್ ಗಿವ್ ರೈಸ್ ಟು Zn 2++ 2 electron. Here oxidation. Next aqueous. ಕಾಪರ್ ಏನ್ ಮಾಡುತ್ತೆ? ಈಸಿಯಾಗಿ ಎಲೆಕ್ಟ್ರಾನ್ ಅನ್ನ ರಿಸೀವ್ ಮಾಡ್ಕೊಂಡ್ಬಿಡುತ್ತೆ. ಪ್ಲಸ್ 2 ಎಲೆಕ್ಟ್ರಾನ್ ಗಿವ್ ರೈಸ್ ಟು ಏನಾಗುತ್ತೆ? ಕಾಪರ್ ಆಗುತ್ತೆ ಇನ್ ದಿ ಫಾರ್ಮ್ ಆಫ್ ಸಾಲಿಡ್. ಹಿಯರ್ ಓವರ್ ಆಲ್ ರಿಯಾಕ್ಷನ್ ಏನಾಗುತ್ತೆ? ಓವರ್ ಆಲ್ ರಿಯಾಕ್ಷನ್ ಕನ್ಸಿಡರ್ ಮಾಡಿದಾಗ ಜಿಂಕ್ ಸಾಲಿಡ್ ಪ್ಲಸ್ ಕಾಪರ್ 2+ aqueous ಗಿವ್ ರೈಸ್ ಟು zinc 2+ aqueous plus copper solid. 2 electron cancel ಅಲ್ವಾ? ಈಗ ಈ ರೀತಿ ಆಕ್ಸಿಡೇಷನ್ ಅಂಡ್ ದೆನ್ ರಿಡಕ್ಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ರೆಡಾಕ್ಸ್ ರಿಯಾಕ್ಷನ್ ಅಂತ ಇಂಡಿಕೇಟ್ ಮಾಡ್ತೀವಿ. ಈ ತರ ರಿಯಾಕ್ಷನ್ ನಡೀತಾ ಇದೆ ಅಂದ್ರೆ ನಾವು ಕಾಪರ್ ಸಲ್ಫೇಟ್ ಅನ್ನ ಜಿಂಕ್ ಪಾಟ್ ಒಳಗಡೆ ನಾವು ಸ್ಟೋರ್ ಮಾಡೋದಕ್ಕೆ ಆಗಲ್ಲ. ಇನ್ ಕೇಸ್ ನೀವೇನಾದ್ರೂ ಅದರೊಳಗಡೆ ಹಾಕಿದ್ರೆ ಇಟ್ಸ್ ಇನ್ವಾಲ್ವಿಂಗ್ ಇನ್ ದಿ ರಿಯಾಕ್ಷನ್. ಹಾಗಾದ್ರೆ ಕಾಪರ್ ಸಲ್ಫೇಟ್ ಅಲ್ಲಿ ಕಾಪರ್ 2+ ಅಯಾನ್ ಇದೆ. ನೆಕ್ಸ್ಟ್ ಜಿಂಕ್ ಪಾಟ್ ಅಲ್ಲಿ ಜಿಂಕ್ ಸಾಲಿಡ್ ಇದೆ. ಓಕೆ, ದಿಸ್ ಜಿಂಕ್ ಸಾಲಿಡ್ ಈಸಿಲಿ ಲಾಸ್ ಆಫ್ ಎಲೆಕ್ಟ್ರಾನ್. ದಿಸ್ ಕಾಪರ್ 2+ ಅಯಾನ್ ರಿಸೀವ್ಸ್ ದಿ ಎಲೆಕ್ಟ್ರಾನ್. ಆಕ್ಸಿಡೇಷನ್ ಅಂಡ್ ದೆನ್ ರಿಡಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ರಿಯಾಕ್ಷನ್ ಏನಾಗುತ್ತೆ ಅಂತಂದ್ರೆ, ರಿಯಾಕ್ಷನ್ ಏನಾಗಬಹುದು? ಓಕೆ, ಹಿಯರ್ ಕಾಪರ್ ಸಲ್ಫೇಟ್ ಪ್ಲಸ್ ಜಿಂಕ್ ಗಿವ್ ರೈಸ್ ಟು ಕಾಪರ್ ಸಾಲಿಡ್ ಪ್ಲಸ್ ZnSO4. ಈ ರೀತಿ ಆಗೋ ಚಾನ್ಸಸ್ ಇದೆ. ರಿಯಾಕ್ಷನ್ ಎಲಿಮೆಂಟ್ ಏನಾಗ್ತಾ ಹೋಗುತ್ತೆ? ಕಾಪರ್ ಇರೋದು ಸೈಡ್ ಅಲ್ಲಿ ಜಿಂಕ್ ಬರುತ್ತೆ. ನೆಕ್ಸ್ಟ್ ಜಿಂಕ್ ಇರೋ ಪ್ಲೇಸಿಗೆ ಕಾಪರ್ ಹೋಗ್ಬಿಡುತ್ತೆ, ಚೇಂಜಸ್ ಆಗುತ್ತೆ. ಓಕೆ, ದಟ್ಸ್ ವೈ ಕಾಪರ್ ಸಲ್ಫೇಟ್ not able to store in zinc because easily involved in the reaction.